ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭುಗಿಲೆದ್ದ ಭಿನ್ನಮತ. ಹಾಲಿ ಶಾಸಕ ಹಾಗೂ ಮಾಜಿ ಸಚಿವರ ಬಣಗಳ ಸಂಘರ್ಷ. ಶಾಸಕ ಎಂವೈ ಪಾಟೀಲ್ ಪುತ್ರನ ವಿರುದ್ಧ ಆರೋಪಗಳ ಸುರಿಮಳೆ. ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದೊಳಗಿನ ಭಿನ್ನಮತ ಸದ್ಯ ತೀವ್ರಗೊಂಡಿದೆ. ಹೌದು, ಹಾಲಿ ಶಾಸಕ ಎಂವೈ ಪಾಟೀಲ್ ಮತ್ತು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಬಣಗಳ ನಡುವಿನ ಸಂಘರ್ಷ ಪಕ್ಷದ ಆಂತರಿಕ ಗೊಂದಲಗಳಿಗೆ ಕಾರಣವಾಗಿದೆ. ಈ ಗೊಂದಲಗಳಿಗೆ ಪ್ರಮುಖ ಕಾರಣಗಳನ್ನ ನೋಡೋದಾದ್ರೆ ಮೊದಲಿಗೆ ಬರೋದೇ ಕುಟುಂಬ ರಾಜಕಾರಣ. ಹೌದು, ಶಾಸಕ ಎಂವೈ ಪಾಟೀಲ್ ಅವರ ಪುತ್ರ ಅರುಣ್ ಕುಮಾರ್ ಪಾಟೀಲ್ ಅವರು ಕ್ಷೇತ್ರದಲ್ಲಿ ಅತಿಯಾದ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂದು ಮಾಲಿಕಯ್ಯ ಗುತ್ತೇದಾರ್ ಬಣ ಗಂಭೀರ ಆರೋಪ ಮಾಡಿದೆ. ಇದಲ್ಲದೆ ಕ್ಷೇತ್ರದ ಆಡಳಿತವು ಕೇವಲ ಒಂದು ಕುಟುಂಬದ ಹಿಡಿತದಲ್ಲಿದೆ ಮತ್ತು ಹಿರಿಯ ಕಾರ್ಯಕರ್ತರನ್ನ ಕಡೆಗಣಿಸಲಾಗುತ್ತಿದೆ ಎಂಬ ಅಸಮಾಧಾನ ಕೂಡ ಇದೀಗ ಸ್ಫೋಟಗೊಂಡಿದೆ. ಇದರ ಜೊತೆಗೆ ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗದ ದೂರುಗಳು ಕೇಳಿಬಂದಿವೆ. ವಸತಿ ಯೋಜನೆ ಅಡಿಯಲ್ಲಿ ಮನೆ ಹಂಚಿಕೆಗಾಗಿ ಫಲಾನುಭವಿಗಳಿಂದ 20 ರಿಂದ 30 ಸಾವಿರ ರೂಪಾಯಿಗಳವರೆಗೆ ಲಂಚ ಪಡೆಯಲಾಗುತ್ತಿದೆ ಎಂದು ಗುತ್ತೇದಾರ್ ಬಣ ಗಂಭೀರ ಆರೋಪ ಮಾಡಿದೆ. ಇನ್ನು ಸಹಕಾರ ಸಂಘಗಳ ನೇಮಕಾತಿ ವಿಚಾರವಾಗಿ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಕೇವಲ ಒಂದು ನಿರ್ದಿಷ್ಟ ಸಮುದಾಯದವರನ್ನ ಅಧ್ಯಕ್ಷರನ್ನಾಗಿ ನೇಮಿಸುವ ಮೂಲಕ ತಾರತಮ್ಯದ ಆಡಳಿತ ನಡೆಸಲಾಗುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ. ದಶಕಗಳಿಂದ ಪಕ್ಷಕ್ಕಾಗಿ ದುಡಿದ ಮೂಲ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸಿ ಶಾಸಕರ ಆಪ್ತರಿಗೆ ಮಾತ್ರ ಪ್ರಾಧಾನ್ಯತೆ ನೀಡಲಾಗುತ್ತಿದೆ ಎಂದು ಸ್ಥಳೀಯ ಮುಖಂಡರಾದ ಜೆಎಂ ಕೊರಬು ಮತ್ತು ಮಕ್ಬುಲ್ ಪಟೇಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಷ್ಟೇ ಆಗ್ಬಿಟ್ಟು ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಸಮಾನವಾಗಿ ಏನಂತಾರಲ್ಲ ಸಮಪಾಲು ಅಂತ ಏನದ ನುಡಿ ಆ ಪ್ರಕಾರ ಎಲ್ಲರಿಗೂ ಸಮಾನವಾಗಿ ನೋಡ್ಕೊಡ್ರಿ. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಬೇಡ್ರಿ. ಅದರಿಂದ ಏನಪ್ಪಾ ಅಂದ್ರೆ ಮುತ್ಸದ್ದಿ ರಾಜಕಾರಣಿ ಎಂ ಪಾಟೀಲ್ ಸಾಹೇಬ್ರಿಗೆ ಸಹಿತ ಕೆಟ್ಟಸ ಬರುತ್ತೆ, ಮಗನಿಂದ ಅವ್ರಿಗೆ ಕೆಟ್ಟಸ ಬರುತ್ತೆ. ಇಲ್ಲಿವರೆಗೆ ಅವರು ಒಂದೇನೋ ತಾಲೂಕದಲ್ಲಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅದು ನಿಮ್ಮಿಂದ ಹಾಳಾಗ್ಬಾರ್ದು, ಉಳಿಸಿರಿ. ಅದು ನಾವೆಲ್ಲ ಮಾಡ್ಕೊಂಡ್ ಬಂದೆವು, ನೀವು ಕೆಡಿಸ್ತಾ ಇದ್ರಿ. ಜನ ಬಹಳ ಮಾತಾಡ್ಕೊತಾ ಇದ್ದಾರೆ, ಎಲ್ಲರೂ ನಿಮ್ಗೆ ಹಿಂದೆ ಮಾತಾಡ್ತಾರೆ. ಈಗ ನೀವು ಇಟ್ಟೆಲ್ಲ ಹೇಳ್ತೀರಿ, ಪ್ರೆಸ್ ಮೀಟ್ ಮಾಡಿಸ್ತೀರಿ, ನಿಮ್ಮೆಲ್ಲ ಕಾರ್ಯಕರ್ತರಿಗೆ ಕುಂದ್ರಿಸಿ. ಅದ್ರ ಮ್ಯಾಗ ಎಷ್ಟು ಜನ ನಿಮ್ ಮ್ಯಾಗ ನೋವೋದು ಗೊತ್ತಾ? ಎಷ್ಟು ಮಂದಿ ಬೇಜಾರಾದ್ರೆ ನಿಮ್ಗೆ ಏನಾದ್ರು ಗೊತ್ತಾ? ಯಾರಿಗೂ ಹೇಳಕ್ ಧೈರ್ಯ ಇಲ್ಲ. ಅರುಣ್ ಪಾಟೀಲ್ ಅವರೇ, ಅದು ದಯವಿಟ್ಟು ಈಗಾಗಲೂ ನಾವು ಕಡಾಮುಡಿ ಹೇಳ್ತೀವಿ. ಯಾಕೆ ನಿಮ್ಗೆ ತಿದ್ಕೊಳ್ಳಿ, ಸರಿದಾರಿಗೆ ಬರ್ಲಿ ಅಂತ. ಎಲ್ಲರೂ ಪಾಟೀಲ್ ಜೈ, ಅರುಣ್ ಪಾಟೀಲ್ ಅವರು ಜೈ ಅಂತಾರೆ. ಆದ್ರೆ ಒಳಗಡೆ ಏನ್ ಮನಸ್ಸು ನಿಮ್ಗೆ ಏನಾದ್ರು ಗೊತ್ತಾ? ಅದು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಇನ್ ಮ್ಯಾಗ ತಿದ್ಕೊಳ್ರಿ ದಯವಿಟ್ಟು. ಬೇರೆ ಯಾರಾದರೂ ಕೂಡ ತಾಲೂಕಿನಲ್ಲಿ ಯೋಗ್ಯತೆ ಇರ್ತಕ್ಕಂಥ ಅಭ್ಯರ್ಥಿ ಕೊಡ್ರಿ. ನಾನೇನು ಕ್ಯಾಂಡಿಡೇಟ್ ಆಗವಲ್ಲ, ನಾ ಟಿಕೆಟ್ ಕೇಳೋನು ಅಲ್ಲ. ಅದಕ್ಕೆ ನಾವು ಹೇಳೋದಷ್ಟೇ, ಹೋದ ಚುನಾವಣೆಯಲ್ಲಿ ನಾನು ಹೇಳ್ತಾ ಇದ್ದ ಬಿಟ್ಟೆ ನಾನು ಇಂಡಿಪೆಂಡೆಂಟ್ ಕೆಲಸ ಮಾಡಿಕೆಸಿ ನಾನು ಮಾರ್ಜಿನ್ ಆಗಿ ಸುಮಾರು 4 ಸಾವಿರ ಅಂತರದಿಂದ ಸೋತಿದ್ದೇವೆ. ದೊಡ್ಡ ವಿಷಯ ಇಲ್ಲ. ಅವ್ರು ಇದನ್ನ ಮಡಿಬಾರ್ದು. ಶ್ರೀಮಾನ್ ಎಂವೈ ಪಾಟೀಲ್ ಈ ಎಲ್ಲ ಬೆಳವಣಿಗೆಗಳ ಕುರಿತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ದೂರು ನೀಡಲು ಮಾಲಿಕಯ್ಯ ಗುತ್ತೇದಾರ್ ನಿರ್ಧರಿಸಿದ್ದಾರೆ. ಮಗನೇ ಸ್ವತಃ KSRTC ಚೇರ್ಮನ್, ಅಪ್ಪ MLA ಇಬ್ರು ಒಂದೇ ಕಮ್ಯುನಿಟಿ ಅವರು. ಅದಕ್ಕೆ ಅದೊಂದು ರೀಸನೇಬಲ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ, ಕಾಸ್ಟ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ, ಆ ಪ್ರಾದೇಶಿಕ ಅಸಮಾಧಾನತೆ ಬಗೆಹರಿಸಬೇಕಾದ್ರೆ ಎಲ್ಲ ಜಾತಿ ವಿಶ್ವಾಸವನ್ನು ಮಾಡಬೇಕು. 2024ರ ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಮರಳಿದ್ದ ಮಾಲಿಕಯ್ಯ ಗುತ್ತೇದಾರ್ ಈಗ ಕ್ಷೇತ್ರದಲ್ಲಿ ತಮ್ಮ ಹಿಡಿತ ಸಾಧಿಸಲು ಪ್ರಯತ್ನಿಸುತ್ತಿರುವುದು ಹಾಲಿ ಶಾಸಕರ ಬಣದೊಂದಿಗೆ ನೇರ ಸಂಘರ್ಷಕ್ಕೆ ಕಾರಣವಾಗಿದೆ. ಅದೇನೇ ಇರಲಿ, ಈ ಆಂತರಿಕ ಕಲಹ ಅಫ್ಜಲ್ಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಗೆ ಧಕ್ಕೆ ತರುವ ಸಾಧ್ಯತೆ ಇದೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ.